ನಿಮ್ಮ ಸಿನಿಮಾ ಹಾ ನಿಮ್ಮ ಸಿನಿಮಾ ನೋಡ್ಕೊಂಡ್ ಬಂದ್ರಿ, ಆಡಿಯನ್ಸ್ ರೆಸ್ಪಾನ್ಸ್ ಕೇಳಿಸ್ಕೊಂಡ್ರಿ, ಹೇಗ ತುಂಬ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ನಾನು ಸಿನಿಮಾ ನೋಡುವಾಗ ನಾನು ಬರೀ ಆಡಿಯನ್ಸ್ ಮೇಲೆ ನನ್ನ ಗಮನ ಎಲ್ಲ ಇತ್ತು. ನಾನು ಯಾವ ಸೀನಿಗೆ ಯಾರು ಎಂಜಾಯ್ ಮಾಡ್ತಾರೆ, ಯಾವ ಸೀನಿಗೆ ಯಾರು ನಗ್ತಾರೆ, ಯಾವ ಸೀನಿಗೆ ಯಾರು ಇದು ಮಾಡ್ತಾರೆ, ಅದು ತುಂಬ ಎಕ್ಸೈಟ್ಮೆಂಟ್ ಇತ್ತು. ತುಂಬ ಖುಷಿ ಆಯಿತು ಎಲ್ಲರೂ ರೆಸ್ಪಾನ್ಸ್ ಎಲ್ಲ ನೋಡಿ. ಸೊ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ನನ್ನ ಕ್ಯಾರೆಕ್ಟರ್ನ, ನನ್ನ ಆ್ಯಕ್ಟಿಂಗ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. ನಕ್ಷತ್ರ ಅವ್ರು ಯಾಕೆ ಬಿಟ್ಟೋದ್ರು? ಮತ್ತೆ ಏನಾದ್ರು ಒಂದಾಗುವಂತ ಪಾರ್ಟ್ 2 ಬರುತ್ತಾ? ನೀವೆಲ್ಲ ಸಿನಿಮಾ ನೋಡಿ ಸಿನಿಮಾ ಗೆಲ್ಸಿದ್ರೆ ಪಾರ್ಟ್ 2 ಖಂಡಿತ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಡೈರೆಕ್ಟರ್ ಸರ್ನ ಕೇಳಬೇಕು. ಓಕೆ, ನಿಮ್ಮ ಒಂದು ಪಾತ್ರ ಬಂದಾಗ ಆ ಕೂಗು ಶಿಲ್ಲೆಗೆ ಹೆಂಗ ಅನ್ನಿಸ್ತು? ತುಂಬ ಖುಷಿ ಆಯಿತು ತುಂಬ. ಬಿಕಾಸ್ ನಾವು ಸಿನಿಮಾ ಎಲ್ಲ ಮಾಡಿದಾದ್ಮೇಲೆ ಆಡಿಯನ್ಸ್ ಅದನ್ನ ಎಕ್ಸೆಪ್ಟ್ ಮಾಡಿದಾಗ, ಅದನ್ನ ಸೀನ್ಸ್ನ ಎಲ್ಲ ಸಿನಿಮಾನ ಎಂಜಾಯ್ ಮಾಡಿದಾಗ ಅವಾಗ ನಮಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಹಬ್ಬ ಇವಾಗ ಇದಾಯಿತು, ರಿಸಲ್ಟ್ ಸಿಕ್ತು ಅಂತ ಖುಷಿ ಆಗ್ತದೆ. ಥ್ಯಾಂಕ್ ಯು ಸರ್. ಆಗುತ್ತೆ ಸರ್, ನೀವು ನೋಡಿದ್ರೆ ಸಿನಿಮಾ ಅನಿಸ್ತಾ? ಹೌದು, ಆ್ಯಕ್ಚುಲಿ ಆಶೀರ್ವಾದ ಸರ್ ಆದರೆ ಸಾಕು. ಸೊ ಯೂತಿಗೆಲ್ಲ ತುಂಬ ಕನೆಕ್ಟ್ ಆಗುತ್ತೆ. ನಾನು ಹಂಗೆ ಅಂದ್ಕೊಂಡಿದ್ದೆ, ಬರೀ ಯೂತಿಗಷ್ಟೇ ಕನೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಒಂದು ಶೋ ಹಾಕಿದಾಗ ಕಾಲೇಜ್ ಸ್ಟೂಡೆಂಟ್ಸಿಂದ ಏಜ್ ಆದ ಜನ ಎಲ್ಲ ಸಿನಿಮಾ ನೋಡಿದ್ದಾರೆ. ಬಟ್ ಏಜ್ ಆದ ಸಿನಿಮಾ ನೋಡಿದ್ದಾರೆ. ಬಟ್ ಎವ್ರಿ ಒನ್ಸ್ ಎಂಜಾಯಿಂಗ್ ಇಟ್. ಈ ಥರ ಬರೀ ಯೂತ್ ಅಷ್ಟೇ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಲ್ಲ. ಬಿಕಾಸ್ ಲವ್ OTP, ಈ ಲವ್, ಈ ಓವರ್ ಟಾರ್ಚರ್, ಪ್ರೆಷರ್ ಎಲ್ಲರ ಲೈಫಲ್ಲಿ ಇದ್ದಿದೆ. ಸೊ ಎಲ್ಲೂ ಕನೆಕ್ಟ್ ಆಗ್ತಾರೆ. ಪಕ್ಕ ಫ್ಯಾಮಿಲಿ ಎಂಟರ್ಟೈನರು. ಸೊ ವಿಲ್ ಲವ್ ಇಟ್, ವಿಲ್ ಎಂಜಾಯ್ ಇಟ್. ಕಾಮಿಡಿ, ಹ್ಯೂಮರು, ಆಮೇಲೆ ಹುಡುಗಿರ ಮಧ್ಯ, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್, ಅಪ್ಪ ಮಗ ಇದ್ರ ಮಧ್ಯ ಆಗೋ ಓವರ್ ಟಾರ್ಚರ್, ಪ್ರೆಷರು. ಸೊ ಇಟ್ಸ್ ವೆರಿ ಎಂಟರ್ಟೈನಿಂಗ್ ಸಿನಿಮಾ. ಈ ಸಿನಿಮಾ ನೋಡಿ ಒಂದಷ್ಟು ಜನ ಅನ್ಕೋತಾರೆ ನಿಮ್ಮಂತ ಗರ್ಲ್ ಫ್ರೆಂಡ್ ಬೇಕು ಅನ್ನುವಂತ, ಫ್ರೀಯಾಗಿ ಬಿಡೋ ಅಂತ ಗರ್ಲ್ ಫ್ರೆಂಡ್. ಸೊ ನೀವು ಹೇಳ್ದಂಗೆ ಹೌದು, ಎಲ್ಲರೂ ಅನ್ಕೊಂತಾರೆ. ತುಂಬ ಜನ ಬಂದು ಹೇಳಿದ್ರು ಸಿಕ್ಕಿದ್ರೆ ನಿಮ್ಮ ಥರ ಸಿಗ್ಬೇಕು ಮೇಡಮ್ ಅಂತ. ಸೊ ಯಾಕೆ ಅಂತ ಗೊತ್ತಾಗಬೇಕು ಅಂದರೆ ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ಸರ್, ಸಿನಿಮಾ ನೋಡ್ಕೊ ಬಂದ್ರಿ, ನಿಮ್ ಸಿನಿಮಾ ಹೆಂಗ ಅನ್ನಿಸ್ತಾ? ಇಲ್ಲ, ಸಿನಿಮಾ ನಾವು ನೋಡ್ತಾನೆ ಇದೀವಿ. ಇದು ಮೊದಲನೇ ಸಲ ನೋಡ್ತಿಲ್ಲ. ಬಟ್ ಈ ಸತಿ ನೋಡಿದಾಗ ಅದರ ಒಂದು ಎಕ್ಸ್ಪೀರಿಯನ್ಸೇ ಬೇರೆ. ಯಾಕಂದ್ರೆ ಕ್ರೌಡ್ ಜೊತೆ ನೋಡೋ ಆ ಸಿಚುವೇಶನ್ ಇಸ್ ಡಿಫ್ರೆಂಟ್. ಸೊ ವೆರಿ ಓವರ್ವೆಲ್ಮ್ ಬಿಕಾಸ್ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಫಸ್ಟ್ ಹಾಫ್ ಎಲ್ರಿಗೂ ಎಂಟರ್ಟೈನ್ ಮಾಡಿದೆ. ದಿ ಸೆಕೆಂಡ್ ಹಾಫ್ ಇಸ್ ಮೋರ್ ಆಫ್ ಇಮೋಷನ್ಸ್. ಸೊ ಎಲ್ಲ ಜೆನ್ಸಿಗೆ ಇದು ಡೆಫಿನೆಟ್ಲಿ ಕನೆಕ್ಟ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಆ್ಯಂಡ್ ವಾಟ್ ಮೋರ್ ಟು ಸೇ, ಸಕ್ಸಸ್ ಇಸ್ ಆಫ್ಟರ್ ದ ರಿಲೀಸ್. ಸೊ November 14th ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಒನ್ಸ್ ಎಲ್ಲ ಆಡಿಯನ್ಸ್ ಬಂದು ನಮ್ಮ ಬೆನ್ನುಗಳನ್ನ ತಟ್ಟಿ ಮುಂದೆ ತಳ್ಳಿದಾಗ ನಮ್ಮ ಖುಷಿ ದುಪ್ಪಟ್ಟಾಗುತ್ತೆ ಅನ್ನೋ ನನ್ನ ಅನ್ಕೊಂಡಿದ್ದೀನಿ. ಒಂದೊಳ್ಳೆ ಖಳನಾಯಕನಿಗೂ ಬಣ್ಣ ಹಚ್ಚುವಂತ ಕೆಲಸ ನೀವು ಹಿಂದೆ ಏನಾದ್ರು ಮಾಡ್ಕೊಂಡ್ ಬಂದಿರಿ. ಬಟ್ ಈ ಸಿನಿಮಾದಲ್ಲಿ ಹೇಗಾಗಿದೆ ಅಂದ್ರೆ ಕೆಟ್ಟ ಅಣ್ಣನು ಇಷ್ಟೊಂದು ಒಳ್ಳೆಯವರಾಗಿರ್ತಾರ ಅನ್ನುವಂಥದ್ದು ಕೊಟ್ರೆ ಆಗತ್ತೆ. ಅದು ಸಿಚುವೇಶನ್ ಅಣ್ಣನ ಕೆಟ್ಟದಾಗಿ ಮಾಡಿದ್ದು. ಆಕ್ಚುಲಿ ಎವ್ರಿ ಬ್ರದರ್ ಈಸ್ ಅನದರ್ ಫಾದರ್ ಅನ್ನಂಗೆ ತಂಗಿನ ಅಥವಾ ಅಕ್ಕನ ಸೇಫ್ ಗಾರ್ಡ್ ಮಾಡ್ಕೊಳ್ಳೋದು ಅದು ಪ್ರತಿಯೊಬ್ಬ ಅಣ್ಣನ ತಮ್ಮನ ಕರ್ತವ್ಯ. ಸೊ ಈ ಸಿನಿಮಾಲಿ ನನ್ನ ಕ್ಯಾರೆಕ್ಟರ್ ಅದನ್ನೇ ಹೇಳಕ್ ಹೊರಟಿರೋದು. ಇಟ್ಸ್ ನಾಟ್ ಟು ಫೈಟ್ ಅಗೇನ್ಸ್ಟ್ ಸಮಥಿಂಗ್, ಇಟ್ಸ್ ಟು ಫೈಟ್ ಫಾರ್ ಯೋರ್ ಪೀಪಲ್ ಅನ್ನೋದು ಇಲ್ಲಿ ಹೇಳಿರೋದು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಪ್ಲೇಯಿಂಗ್ ದ್ಯಾಟ್ ಕೈಂಡ್ ಆಫ್ ಅ ರೋಲ್. ಏನಂದ್ರೆ ಅಣ್ಣಂದ್ರು ಎಷ್ಟು ಇಂಪಾರ್ಟೆಂಟ್ ಒಂದು ತಂಗಿಗಾಗ್ಲಿ ಅಕ್ಕಂದ್ರಿಗಾಗಿ ಅನ್ನೋದು. ಸೊ ಈ ಸಿನಿಮಾಲಿ ಐ ಬೀನ್ ಅ ನೆಗೆಟಿವ್ ಟು ದ ಹೀರೋ ಬಟ್ ಯೆಟ್ ಪಾಸಿಟಿವ್ ಟು ಅ ಲಾಟ್ ಆಫ್ ಅದರ್ ಬ್ರದರ್ಸ್. ಕೊನೆಯದಾಗಿ ಜಸ್ಟ್ ವಾಂಟ್ ಟು ಸೇ ದಟ್ ಎವ್ರಿಬಡಿ ಕಮ್ ಟು ದಿ ಥಿಯೇಟರ್ಸ್ ವೆರಿ ಸೂನ್. 14th ನಿಮ್ಮ ಮುಂದೆ ನಮ್ಮ ಸಿನಿಮಾ ಲವ್ OTP ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ನಿಮ್ಮ ಎಷ್ಟು ಪ್ರೀತಿ ಇದೆಯೋ ಅಷ್ಟೆಲ್ಲ ನಮಗೆ ಧಾರೆ ಎರಿಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಡೆಫಿನೆಟ್ಲಿ ನಾವೆಲ್ಲರೂ ನಿಮ್ಮನ್ನ ತುಂಬ ಎಂಟರ್ಟೈನ್ ಮಾಡ್ತೀವಿ. ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಪ್ಲೀಸ್ ಕಮ್, ಬ್ಲೆಸ್ ಅಸ್. ಥ್ಯಾಂಕ್ ಯು ಸೋ ಮಚ್. ಹಲೋ, ನನ್ನ ಹೆಸರು ಸ್ವರೂಪಿಣಿ. ಎಸ್, ಹಲೋ, ನನ್ನ ಹೆಸರು ಸ್ವರೂಪಿಣಿ. ಲವ್ OTP ಚಿತ್ರದಲ್ಲಿ ಸನಾ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ. ಈಗಷ್ಟೇ ನೀವೆಲ್ಲರೂ ನೋಡಿಕೊಂಡು ಫಿಲ್ಮ್ನ ನೋಡ್ಕೊಂಡು ಬಂದಿದ್ದೀರಾ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಕೇಳಿಸ್ಕೊತಾ ಇದ್ದೀನಿ, ಒಬ್ಬೊಬ್ರು ಹೇಳ್ತಾ ಇರೋದು. ಐ ಆಮ್ ರಿಯಲಿ ಓವರ್ವೆಲ್ಮ್ಡ್ ರೈಟ್ ನಾವು. ತುಂಬ ಖುಷಿ ಆಯಿತು. ಅಂದರೆ ಪ್ರೆಸ್ಸಲ್ಲಿ ಯೂಶಲಿ ಕ್ವೈಟಾಗಿ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಆ ಥರ ಇರುತ್ತೆ. ಮೂವಿ ಇಷ್ಟ ಆದರೆ ಮಾತ್ರನೇ ಅವ್ರು ತುಂಬ ಎಂಜಾಯ್ ಮಾಡೋದು. ನಾವು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಕರ್ನಾಟಕದಲ್ಲಿ ಮೀಡಿಯಾದವರು ಅಂದರೆ ಪ್ರೆಸ್ ಅವರು ಮೀಡಿಯಾದವರು ಇಷ್ಟಪಟ್ಟರೆ
ಅದು ವರ್ಕ್ ಆಗುತ್ತೆ ಅಂತ. ನಾವು ಆರ್ಗ್ಯಾನಿಕ್ ಆಗಿ ಅದು ವರ್ಕ್ ಆಗುತ್ತೆ ಅಂತ ನಾವು ನಿಂತ್ಕೊಂಡು ನೋಡ್ತಾ ಇದ್ವಿ ಆ್ಯಂಡ್ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ರಿ, ಕ್ಲಾಪ್ಸ್ ಮಾಡ್ತಾ ಇದ್ರಿ, ಹೂಟ್ ಮಾಡ್ತಾ ಇದ್ರಿ. ಸೊ ಐ ಬಿಲೀವ್ ದ್ಯಾಟ್ ಯು ಆಲ್ ಲೈಕ್ ದ ಮೂವಿ ಆ್ಯಂಡ್ ಐ ಆಲ್ಸೋ ಬಿಲೀವ್ ದ್ಯಾಟ್ ನನ್ನ ಪರ್ಫಾರ್ಮೆನ್ಸ್ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ. ನಾನು ಮಾಡಿರೋ ಹಿಂದಿನ ಸಿನಿಮಾಗಳು ದೃಶ್ಯ, ಶಿವಾಜಿ ಸುರತ್ಕಲ್ ಆಗ್ಬೋದು, ಭೀಮಸೇನ ಆಗ್ಬೋದು, ಇದೆಲ್ಲದಕ್ಕಿಂತ ತುಂಬ ವಿಭಿನ್ನವಾಗಿ ಇರೋ ಕ್ಯಾರೆಕ್ಟರ್ನ ಅನೀಶ್ ಸರ್ ಅವರು ನನ್ನನ್ನು ನಂಬಿ ಕೊಟ್ಟಿದ್ದಾರೆ ಆ್ಯಂಡ್ ಅದಕ್ಕೆ ನಾನು ಜಸ್ಟಿಸ್ ಮಾಡಿದ್ದೀನಿ ಅಂತ ನಾನು ಬಿಲೀವ್ ಮಾಡ್ತಾ ಇದ್ದೀನಿ. ಎಸ್, ಸೊ ನಿಮ್ಮೆಲ್ಲರಿಗೂ ಪರ್ಫಾರ್ಮೆನ್ಸ್ ಇಷ್ಟ ಆಗಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ ಯು. ಎಸ್, ಇಷ್ಟ. ಸರ್, ನನ್ನಂಥ ಗರ್ಲ್ ಫ್ರೆಂಡ್ ಇರೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ಏನಂದ್ರೆ ಅವಳಿಗೆ ಅರ್ಥ ಆಗ್ಬೇಕು, ಅಂದ್ರೆ ಆಚೆ ಕಡೆ ಇರೋ ವ್ಯಕ್ತಿನೂ ಅಷ್ಟೇ ಪ್ರೀತಿ ಮಾಡ್ತಾ ಇದ್ದಾನ ಅನ್ನೋದನ್ನ ತಿಳ್ಕೊಂಡು ಮಾಡ್ಬೇಕಷ್ಟೇ. ಒಂದಷ್ಟು ಜನಕ್ಕೆ ಈ ರೀತಿ ಸೈಕೋ ಗರ್ಲ್ ಫ್ರೆಂಡ್ ಇರ್ತಾರ ಅನ್ನುವಂಥದ್ದು ಮೈಂಡ್ ಸೆಟ್ಟಿಗೆ ಬಂದ್ಬಿಟ್ಟಿರುತ್ತೆ. ನನಗೆ ಆತರ ಅನ್ಸಿಲ್ಲ. ನಂಗೆ ತುಂಬಾ ಡೀಪ್ ಲವ್ ಮಾಡ್ತೀಯಾಳವಳು, ತುಂಬಾ ಹುಚ್ಚ ಪ್ರೀತಿ ಮಾಡ್ತೀಯಾಳೆ ಅಂತ ನನಗೆ ಅನ್ಸ್ತು. Okay. ನಿಮ್ಮ ಪಾತ್ರಕ್ಕೆ ಆ ಶಿಳ್ಳೆ, ಆ ವಿಜುವಲ್ಸ್ ಕೇಳಿದಾಗ ಹೇಗೆ ಅನ್ನಿಸ್ತು ಅಲ್ಲೇ ಕೂತು ನೋಡಿದಾಗ? ಎಸ್, ನಾನು ಅಂದ್ರೆ ತುಂಬಾ ಮಿಸ್ ಮಾಡ್ಕೊಂಡೆ ಇಲ್ಲಿ ಆಕ್ಚುಲಿ ಇವ್ರ ರಿಯಾಕ್ಷನ್ಸ್ನ. ಬಟ್ ಎಲ್ಲರೂ ಹೇಳಿದ್ರು ಸನಾ ಪರ್ಫಾರ್ಮೆನ್ಸ್ಗೆ ತುಂಬಾ ಇಷ್ಟಪಡ್ತಾ ಇದ್ರು, ತುಂಬಾ ಎಂಟರ್ಟೈನ್ ಆಗ್ತಾ ಇದ್ರು ಅಂತ. ನಂಗೆ ಅಷ್ಟೇ ಬೇಕಾಗಿದ್ದು. ದಟ್ ಈಸ್ ಮೈ ಅವಾರ್ಡ್, ರಿಯಲ್ ಅವಾರ್ಡ್. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಫಿಲಮ್ಮು, ನನ್ನ ಪರ್ಫಾರ್ಮೆನ್ಸು ಎಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಸ್ಪ್ರೆಡ್ ದ ವರ್ಡ್ ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ. ಅಷ್ಟೇ ನಾನು ಕೇಳ್ಕೊಳ್ಳೋದು. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್.